ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೇ ಇವತ್ತು ನೋಡಿ ಒಂದು ಸ್ಲೀವ್ ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಸ್ಯಾರಿ ಬಂದು ಸೇಮ್ ಇದೇ ಥರ ಇದೆ, ಸಿಲ್ವರ್ ಕಲರ್ ಬಾರ್ಡ್ರ್ ಇದೆ. ಸ್ಯಾರಿ ಫುಲ್ಲು ಪ್ಲೈನ್ ಇದೆ, ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ನೋಡಿ, ಈ ಸ್ಯಾರಿಯಲ್ಲಿ ಬಾರ್ಡ್ರ್ ಸಿಲ್ವರ್ ಇದೆ, ಅದಕ್ಕೆ ನಾನು ಬರೀ ಸಿಲ್ವರ್ ಹಾಕ್ತಾಯಿದ್ದೀನಿ. ಈ ಬುಟ್ಟಸಲ್ಲಿ ಮಾತ್ರ ಈ ಸ್ಯಾರಿದು ಕಲರ್ ಏನಿದೆ ಬ್ಲೂ ಕಲರು, ಅದ್ರ ಮಧ್ಯದಲ್ಲಿ ಈ ಥರ ಬುಟ್ಟಸ್ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಸ್ಟಿಚ್ಚಿಂಗ್ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಹಾಗೆ ಇವತ್ತು ನಮ್ಮ ಗುಂಡ ಬಂದಿದ್ದಾನೆ ನೋಡಿ. ಮನೆ ಒರೆಸಿದ್ರೆ ಇವಾಗ ತಾನೇ ಮನೆ ಒರೆಸೋದಕ್ಕೆ ಆಚೆನೇ ಇರೋ ಅಂದಿದ್ದಕ್ಕೆ ಆಚೆನೇ ಇದ್ದಾನೆ. ಒಳಗಡೆ ಬರೋದಕ್ಕೆ ಏನೇನೋ ಟ್ರೈ ಮಾಡ್ತಾಯಿದ್ದಾನೆ ನೋಡಿ. ಹೇಯ್ ಹೋಗಾಚೆ, ಹೋಗ, ಅಲ್ಲೇ ಇರಬೇಕು, ಬಂದರೆ ಹೊಡಿತೀನಿ. ಕೋಲು ಇಲ್ಲೇ ಇಟ್ಟಿದ್ದೀನಿ ನೋಡು, ಇಲ್ಲೇ ಐತೆ ಕೋಲು ನೋಡಿ. ಒಂದೊಂದೇ ಹೆಜ್ಜೆ ಇಕ್ತಾನೆ ಒಳಗಡೆ ಬರೋದಕ್ಕೆ. ಹೇಳಿದ ಮತ್ತೆಲ್ಲ ಚೆನ್ನಾಗಿ ಕೇಳ್ತಾನೆ, ಆದರೆ ಕೊಬ್ಬು ಜಾಸ್ತಿ. ಅವ್ನು ಮುಂದೆನೇ ಇರಬೇಕು ಎಲ್ಲರೂ, ಇಲ್ಲ ಅಂದರೆ ಅವ್ನು ಬಡ್ಕೊತಾ ಇರ್ತಾನೆ. ಯಾರೂ ಓಡಾಡೋ ಹಂಗಿಲ್ಲ, ಆಚೆ ಈಚೆ ಬೊಗಳ್ತಾ ಇರೋದೆ ನನ್ನ ಮಗ. ಹೋಗಿನ್ನ ಆಚೆ, ಹೋಗಿನ್ನ ಆಚೆ. ಮಳ್ಳ ಫ್ರೆಂಡ್ಸ್. ನಮ್ಮ ಗುಂಡ ಬಂದು ನಿನ್ನೆ ಬಂದಿದ್ದು. ನಮ್ಮ ಪ್ರಿಯಾಂಕ ಅವರು, ನಮ್ಮ ಮಂಜಕ್ಕ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಯಾಕಂದರೆ ಪ್ರಿಯಾಂಕಾಗೆ ಡೆಲಿವರಿಗೆ ಅಂದ್ಬಿಟ್ಟು ಹೋಗಿದ್ದಾರೆ. ನಿನ್ನೆ ಹೋಗಿದ್ದು. ನಿನ್ನೆ ನಮ್ಮ ಗುಂಡ ಬಂದಾಗ ಒಂದು ಸ್ವಲ್ಪ ಫ್ರೀನೇ ಇರಲಿಲ್ಲ, ಅದಕ್ಕೆ ವೀಡಿಯೋ ಮಾಡಿಲ್ಲ. ನಮ್ಮ ಪ್ರಿಯಾಂಕಾಗೆ ಗಂಡು ಮಗು ಆಯಿತು. ಹಾಗೆ ನೋಡಿ, ನಾನಿನ್ನು ಇವತ್ತು ಏನೂ ರೆಡಿನೂ ಆಗಿಲ್ಲ. ಪಾಪ ಅವನು ನಿನ್ನೆಯಿಂದ ಊಟ ತಿಂತಾಯಿಲ್ಲ, ಊಟನೇ ತಿಂತಾಯಿಲ್ಲ ಪಾಪ. ಏನಾಯಿತೋ ಅವನಿಗೆ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡಿ, ನಮ್ಮ ಗುಂಡ ಚೇರ್ ಕೆಳಗಡೆ ದೂರ್ಕೊಂಬಿಟ್ಟಿದ್ದಾನೆ. ಗುಂಡ ಏನೋ ಮಾಡ್ತಾಯಿದ್ದೀಯಾ? ಹಾಂ, ಆಚೆ ತುಂಬ ಹೊತ್ತಿದ್ದ ಪಾಪ. ನನಗೆ ಬಾ ಅನ್ನೋ ಗಂಟ ಅವ್ನು ಬಂದಿಲ್ಲ. ಗುಡ್ ಬಾಯ್ ಅವನು, ಗುಡ್ ಬಾಯ್ ನಮ್ಮ ಗುಂಡ. ಥ್ಯಾಂಕ್ಸ್ ಕೊಡೋ ಗುಂಡ. ಸೆಕೆಂಡ್ ಕೊಡೋ. ನೋಡಿ, ಸೆಕೆಂಡ್ ಕೊಡಲ್ಲ ಅಂತ ಕೋಪ ಮಾಡ್ಕೊಂಬಿಟ್ಟವನೆ ಕಳ್ಳ. ಸೆಕೆಂಡ್ ಕೊಡೋ. ಸರಿ ಬಾ, ಹೋಗೋಣ ಬಾರೋ. ಬರಲ್ಲ. ಕಳ್ಳ ಇವನು, ಕಳ್ಳ. ಆವಾಗಲೇ ನಮ್ಮ ಮಂಜಕ್ಕ ಮಗ ಬಂದಿದ್ದ ತಕ್ಷಣ ಓಡೋಗ್ಬಿಟ್ಟವನೆ ಪಾಪ. ಇಷ್ಟು ದಿನ ಅವ್ರ ಮನೇಲಿ ಇದ್ನಲ್ಲ, ಅವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದಾನೆ. ಅದೇ ಫೀಲಿಂಗಲ್ಲಿದ್ದಾನೆ ನೋಡಿ ಪಾಪ ಗುಂಡ. ಮಂಜಕ್ಕ ಎಲ್ಲೋ ಫ್ರೆಂಡ್ಸ್? ನಮ್ಮ ಪ್ರಿಯಾಂಕಾಗೆ ಗಂಡು ಮಗು ಆಗಿದೆ, ಅದಕ್ಕೆ ನಮ್ಮ ಮಂಜಕ್ಕ ಆಸ್ಪತ್ರೆಯಲ್ಲಿದ್ದಾರೆ ನೋಡಿ. ನಮ್ಮ ಗುಂಡನ್ನು ಕರ್ಕೊಬಂದು ನಮ್ಮ ಮನೇಲಿ ಬಿಟ್ಟಿದ್ದಾರೆ. ಅವ್ರು ಬರೋ ಗಂಟ ನಾನು ನೋಡ್ಕೋಬೇಕು. ಬರೋ ಗುಂಡ, ಸೆಕೆಂಡ್ ಕೊಡೋ ಗುಂಡ. ಸೆಕೆಂಡ್ ಬಾ, ಹೋಗೋಣ ಬಾ, ಬೇಗ ಹೋಗೋಣ ಬಾ, ಕೆಳಗಡೆ ಹೋಗೋಣ ಬಾ. ಕೋಲಿಲ್ಲ ಅಂದರೆ ಇವ್ನು ನನ್ನ ಮಾತು ಕೇಳಲ್ಲ. ನಡಿ ಹೋಗೋಣ, ನಡಿ. ನಡಿ, ಹಿಡ್ಕೊ. ಇದು ಹಿಡ್ಕೊಳ ನಿಂದ. ಅಯ್ಯೋ ನನ್ನ ಮಗನೇ, ಮನೆಯಲ್ಲ ಕೊಡು ಬಾ. ಫ್ರೆಂಡ್ಸ್, ಈಗ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಿದೆ, ಅದಕ್ಕೆ ಅಂಗಡಿಗೆ ಹೋಗ್ತಾಯಿದ್ದೀನಿ. ನಡಿ. ನಡಿ, ಹೋಗು ನೀನು, ಹೋಗು. ಬರ್ತೀನಿ, ಹೋಗು. ನಾನು ಹೋಗ್ತೀಯಾ? ಧೈರ್ಯ ಇಲ್ಲ ನನ್ನ ಮಗ. ಅವನು ಆಚೆ ಹೋಗೋದಕ್ಕೆ ಭಯ ಬೀಳ್ತಾನೆ ನೋಡಿ. ಬಂದು ಇಲ್ಲಿ ಕೂತ್ಕೊಂಡವನೆ. ನಡಿಯೋ ಹೋಗೋಣ ಅಂದರೆ, ಆಚೆ ಹೋಗ್ಬೇಕಂದ್ರೆ ಭಯ ಅವನಿಗೆ. ಬಾ, ಹೋಗೋಣ ಬಾ. ನಡಿ ಹೋಗೋಣ, ನಡಿ. ಬಾಗ್ಲಾಗ್ತೀನಿ, ನಡಿಯೋ. ಬರ್ತೀನಿ, ನಡಿಯೋ. ಬೀಗ ಹಾಕ್ತೀನಿ, ನಡಿಯೋ. ನಡಿ ಹೋಗೋಣ, ನಡಿಯೋ. ಬರ್ತಾಯಿದ್ದೀನಿ, ನಡಿಯೋ. ಹಿಂದಿಂದೇನೆ ಹೋಗ್ತಾನೆ. ನಡಿ, ಬರ್ತಾಯಿದ್ದೀನಿ, ನಡಿಯೋ. ಏನು ಭಯ ಬೀಳ್ತೀಯಲ್ಲ ಈ ತೆಗಿಯೋ.
ಬಾ ಎಲ್ಲ ಹೋಗ್ತೀಯ ಬಾ. ಸ್ಟಾಪ್ ಇಲ್ಲೇ ಬಾ ಇಲ್ಲ ಬಾ, ಕುತ್ಕೋ ಇಲ್ಲಿ ಕುತ್ಕೋ ಬರ ಇಲ್ಲೇ. ಹೈ ಬಾ ಅಲ್ಲಿ ಕುತ್ಕೋ, ಅಲ್ಲೇ ಇರಬೇಕು. ಕೋಲಿಲ್ಲೇ ಐತೆ, ಸುಮ್ಮನೆ ಎತ್ಕೊಬರೋಣ. ಕುತ್ಕೋ. ಫ್ರೆಂಡ್ಸ್, ಬೆಳಗ್ಗೆನೇ ಬಂದು ಒಂದಷ್ಟು ಸ್ಯಾರಿ ಇತ್ತು ಜಿಗ್ಜಾಗ್ ಮಾಡೋದು, ಹಾಗೆ ಒಂದು ಬ್ಲೌಸ್ ಇತ್ತು, ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಒಂದು 5 ಸ್ಯಾರಿಗೆ ಫಾಲ್ ಹಾಕಬೇಕು. ಜಿಗ್ಜಾಗ್ ಮಾಡಿ ಹೋಗಿದ್ದೆ. ಈಗ ಫಾಲ್ ಹಾಕಬೇಕು. ನೋಡಿ, ದಿವಾನ ಕೆಳಗಡೆ ತುರ್ಕೊಬಿಟ್ಟವ್ರೆ. ಗುಂಡೆ ಯಾರೋ ಬಂದಿದ್ದು. ಫ್ರೆಂಡ್ಸ್, ನಮ್ಮ ಪೂಜಾ ಗುರ್ತು ಸಿಕ್ಕಿಲ್ಲ, ಅವಳಿಗೆ ಗುರ್ತು ಸಿಕ್ಕಿಲ್ಲ. ನೀನು ಯಾಕೋ ಅಳು ಬರಂಗಾಗ್ತದೆ. ಗುರ್ತು ಸಿಕ್ಕಿಲ್ಲ. ಅಯ್ಯೋ, ಹುಚ್ಚನೆ ಮಾಡ್ಕೊಂಡ್ಬಿಟ್ಟ ಗುಂಡ. ಅಯ್ಯೋ, ಅದ್ಯಾಕೋ ನಮ್ಮ ಪೂಜಾ ಪ್ಯಾಂಟ್ ಶರ್ಟ್ ಹಾಕೊಂಡಿರೋದು ಗುರ್ತು ಸಿಕ್ಕಿಲ್ಲ. ಇದು ನಿಜಾನಾ? ಅಯ್ಯೋ, ಅವನೇ ಭಯ ಬೀಳ್ತಾನೆ. ಅಯ್ಯೋ ಇವಾಗ ನೋಡ, ಅವನಿಗೆಲ್ಲ ಗುರು ಸಿಕ್ಕಿಲ್ಲ. ನೀನು ಚೆ ಫ್ರೆಂಡ್ಸ್, ನೋಡಿ ನಮ್ಮ ಪೂಜಾನ ನಮ್ಮ ಗುಂಡ ಗುರ್ತೇ ಹಿಡ್ದಿಲ್ಲ ನೋಡಿ. ಅವ್ನ ಬಾಯಿಗೆ ಹುಚ್ಚೇನೆ ಮಾಡ್ಕೊಂಬಿಟ್ಟವನೆ ಗೊಬ್ಬ. ಅವನಿಗೇನೋ ಭಯ ಬೀಳ್ತಾನೆ. ಬರ ಇಲ್ಲೇ. ನಿನ್ನ ಬಾಯಿಗೆ ಇನ್ನೂ ಕೈ ಕೊಡು. ಬಾಯಿ ಆಗ್ದ ಅದು ನೋಡಿ ಹೆಂಗೆ ಹೇಳ್ತಾವಳು ಅವಳು. ಅಯ್ಯ ಕರ್ಮ. ಅದು ನೋಡಿ, ಅದ್ರ ಕೂದಲೆಲ್ಲ ಫುಲ್ ಪ್ಯಾಂಟ್ಗೆಲ್ಲ ಮೆತ್ಕೊಂತು. ಹೈ ಇರ ಅಲ್ಲೇ. ನೋಡಿ ಹೆಂಗೆ ಆಡ್ತಾನೆ. ಅಯ್ಯ ಗುಂಡ, ಇಲ್ಲಿ ನೋಡಿ ಕೋಲು ಮನೆ ಇರು. ಎಲ್ಲ ನೋಡಿ ಅಂದರೆ ಕೊಯ್ ಬರ ಇಲ್ಲಿ. ಕುತ್ಕೊಳ್ಳ. ಎಷ್ಟು ಅವತಾರಗಳು ಆಡ್ತೀಯ? ಕುತ್ಕ. ನೋಡು ಯಾರು ನೋಡಿ, ಅದು ಬಟ್ಟೆ ಯಾಕೆ ನೀವು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರೋದು? ಯಾಕೆ ನೋಡು ತೆಗಿ ಪ್ಯಾಂಟ್. ಅದಕ್ಕೆ ಅದು ಗುರುಸಿಕ್ಕೆ ನೋಡು. ಹೋಗ ಅಲ್ಲಿಗೆ ನೀನು. ಅಲ್ಲಿ ಪ್ಯಾಂಟ್ಗೆಲ್ಲ ಫುಲ್ ಕೂದಲು ಮೆತ್ತ ಸಿಕ್ತ. ಹೋಗ ಅಲ್ಲಿಗೆ. ಬರ ಇಲ್ಲೇ. ಗುಂಡ ಹೋಗು, ಕುತ್ಕೋ ಅಲ್ಲಿ. ನನ್ನ ಮಗ ಬೊಗಳ್ಕೊಂಡು ಹಿಂದಕ್ಕೆ ಹೊಡ್ತಾನೆ ನೋಡು. ಬೊಗಳಾದ ಮಾತ್ರ ಊರಾಗ್ಲ ಬೊಗಳ್ತಾನೆ. ಬರ ಇಲ್ಲೇ. ಸ್ಮೆಲ್ಲಲ್ಲೇ ಗುರ್ತಿಡಿಬೇಕು. ಇದು ನನ್ನ ಮಗ, ಇದು ಸ್ಮೆಲ್ಲಲ್ಲೇ ಗುರ್ತಿಡಿಬೇಕು. ಯಾರು ಬರ್ತಾರೆ ಅಂತ ಗೊತ್ತಾಗಲ್ವಾ? ಕತ್ಲಲ್ಲಿ ಹೆಂಗೆ ಕಾಣಿಸ್ತಾ ಪಾಪ ಅವನಿಗೆ. ಯಾರೋ ಅನ್ಕೊಂಬಿಟ್ಟಾರೆ ನಿಮ್ಮ ಪೂಜಾ, ನಮ್ಮ ಪೂಜಾ ವೇಷ ನೋಡಿಬಿಟ್ಟು. ಪೂಜಾ ಏನೋ ಅಂತ ಇದ್ದಲ್ಲ. ನಮ್ಮ ಪೂಜಾಗ ಅವಮಾನ ಮಾಡಿಬಿಟ್ಟ ನಮ್ಮ ಗುಂಡ. ಛೆ ನಮ್ಮ ಪೂಜೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ಲು. ನನ್ನ ನೋಡಿದ ತಕ್ಷಣ ಗುಂಡ ಅಂತ ನೋಡಿದ್ರೆ ಗುರ್ತೇ ಸಿಕ್ಕಿಲ್ಲ ಪೂಜಾ. ನೋಡ ಗುಂಡ. ಹೋಗ ನೀನು ಆಚೆ ಹೋಗು. ಬೇಡ, ಹೋಗು ಆಚೆ ಹೋಗು. ಅದು ಮಾತ್ರ ಆಗಲ್ಲ ನನ್ನ ಮಗನೇ. ನೋಡಿ, ನಮ್ಮ ಗುಂಡನ ನೇಮ್ ಬೇರೆ ಹಾಕ್ಕೊಂಬಿಟ್ಟ. ನೇಮ್ ಬೋರ್ಡು ಎಲ್ಲಾದರೂ ಕಳೆದೋದ್ರೆ ಬರಬೇಕು. ಅಡ್ರೆಸ್ ಕೂಡ ಹಾಕ್ಬಿಡ್ಬೇಕಾಗಿತ್ತು ಹಿಂದೆ. ಅವ್ನು ಕಳೆದೋಗಲ್ಲ ಬಿಡಿ. ಎಲ್ಲೋದ್ರೂ ಯಾರಿಲ್ಲ ಅಂದರೆ ಮೆಟ್ಲೆ ಇಳಿಯಲ್ಲ ಕೆಳಗಡೆ. ನನ್ನ ಮಗ ಅಲ್ಲೇನಾ, ಒಂದು ಮೆಟ್ಲು ಇಳಿಯಲ್ಲ ಇವನು. ಹಿಂದೆ ಬರ್ತಾವ್ರೋ ಇಲ್ಲ ನೋಡ್ಕೊಂಡಿರ್ತಾನೆ. ಪುಕ್ಕಲ್ ನನ್ನ ಮಗ ಅವನು. ಬಾಯಿ ಮಾತ್ರ ಊರಾಗ್ಲ ತೆಗಿತಾನೆ. ಬಾಯಿ ಹೊಡ್ದ ಅಂದರೆ
ಕುತ್ಕ ಅಲ್ಲೇ ನೋಡು ಮಲ್ಕೊಳ್ಳೋದು ಕಳ್ಳನ ಮಗ. ನಾಟಕಗಳಿಗೆ ಏನು ಕಡಿಮೆ ಇಲ್ಲ ಅವ್ನು. ಬಿಡು ಬರಲ್ಲ ಅವನಷ್ಟೇ. ಈ ಗೊಬ್ಬು ಮೂರಗ್ಲ ತೆಗಿತಾನೆ ಬಾಯಿ ಗೆ. ಬಿಡೆ ಬರಲ್ಲ ಅವ್ನು, ಬಿಡೆ ಮಲ್ಕೊಂಬಿಟ್ಟವನೆ. ನನ್ನ ನಾಯಿ ಹಿಡಿಯೋಳ್ತಾರ ನಮ್ಮ ಪೂಜನ ಏನು ಹೇಳ್ತಾ ಇದ್ದಾಳೆ ನೋಡಿ, ನಾಯಿ ಹಿಡಿಯೋಳ್ತಾರ ಕಾಣಿಸ್ಬಿಟ್ನೇನೋ ಅಂತ. ಅಯ್ಯೋ ಪೂಜಾ, ಏನು ಪೂಜಾ ಅವನಿಗೇನೋ ಭಯ. ಯಾರನ್ನ ನಾವು ನೋಡಿದ್ರೆ ಸುಮ್ಮನೆ ನನ್ನ ಮಗನ ವೇಸ್ಟು. ಅದನ್ನು ನೋಡಿದ ತಕ್ಷಣ ಎಲ್ಲರೂ ಭಯ ಬೀಳ್ತಾರೆ. ಇದೇನೇ ಭಯ ಬೀಳುತ್ತೆ. ನನ್ನ ಮಗ ತಿಂದಿಲ್ಲ, ಅವನು ಊಟನೇ ತಿನ್ನೋದು ಬಿಟ್ಬಿಟ್ಟಿದ್ದಾನೆ 2 ದಿನದಿಂದ. ನಮ್ಮ ಮಂಜಕ್ಕ ಅವ್ರು ಇಲ್ಲದೆ ಇರೋದಕ್ಕೆ ಊಟ ತಿನ್ನೋದೇ ಬಿಟ್ಬಿಟ್ಟಿದ್ದಾನೆ ಕಳ್ಳ. ಹೋಗ್ತೇನೆ ಆಚೆ. ನೋಡ್ತಾನೆ ಹಂಗೆ ಹೊಡೆದಾಕಣ ಅನಿಸ್ತೈತೆ. ಮೂತಿ ನೋಡು, ಕಣ್ಣು ನೋಡು, ಅಯ್ಯೋ ಪಾಪ ಅನಿಸ್ಬೇಕು, ಹಂಗೆ ಬಿಡ್ತಾನೆ. ಅಲ್ಲೇ ಇರೋ, ಆಚೆಗೆ ಬಂದರೆ ಹೊಡಿತೀನಿ. ಅಲ್ಲೇ ಇರೋ. ಇಲ್ಲಿ ನೋಡು ಕೋಲು. ಬರ್ತಾನೆ ಆಚೆ ಹೋಗೋಣ ಅಂದರೆ. ಹೋಗು ನೀನೇ ಹೋಗು. ಬಾಯ್. ಹೋಗು. ನಾನು ಹೋಗಲ್ಲ. ಎಷ್ಟು ಒಂದೇ ಒಂದು ಮೆಟ್ಲು ಇಳಿದು ಬಿಡಲಿ ನೋಡೋಣ. ಕನ್ನಡಿಗೆ ನೋಡಿ ಹೊಡೆದ್ಬಿಟ್ಟು ಗ್ಲಾಸು. ನಾನು ಒಂದು ಮೆಟ್ಲು ಇಳಿದು ಬಿಡಲಿ ನೋಡೋದು ಅಲ್ಲಿ ಇದ್ರಲ್ಲಿ ಕಾಣಿಸಲ್ಲ, ಬುಗ್ಸಿದ್ರೆ ಕಾಣಿಸುತ್ತೆ. ಅಲ್ಲೊಂದು ಮೆಟ್ಲರ್ಗೆ ಹೋಗ್ಬಿಟ್ಟು ವಾಪಸ್ ಬಾ. ಅವನು ಹೋಗ್ತಾನೆ ಇಲ್ಲ ನೋಡು. ಹೋಗ ನಡಿ ಕೆಳಗಡೆ ನಡಿ. ಹೋಗ ನಡಿ, ಇಳಿ ಕೆಳಗಡೆ ಇಳಿ. ಹೋಗಲ್ಲ ಬೈಲಿ ಬಾ ನೋಡು ಅಷ್ಟೇ. ನೀನು ಒಂದು ಮೆಟ್ಲು ಇಳಿಯ, ಅದು ವಾಪಸ್ ಬರ್ತೈತಿ, ಹಿಡಿಯೋದೇ ಇಲ್ಲ. ಪುಕ್ಕಲ್ ನನ್ನ ಮಗ ಅವನು. ಅಲ್ಲೇನೋ ಹೋಗು, ಇಳಿ ಕೆಳಗಡೆ ಇಳಿ ನೀನು. ನಡಿ ಹೋಗು. ನಡಿಯಾ ಹಿಂದಿಂದೇನೆ ನೋಡ್ತಾನೆ. ನಡಿ ಇಳಿ ಕೆಳಗಡೆ. ಬರ್ತೀನಿ ನಡಿಯ. ಅಷ್ಟೇ ಹೋಗು ಎಲ್ಲ ಬೇಕಾದ್ರೆ ಹೋಗ. ಅಷ್ಟೇ ಬಾರ. ನಾನು ಬರಲ್ಲ, ನಡಿ ಕೆಳಗಡೆ ಹೋಗು. ಒಬ್ಬನೇ ಹೋಗ್ಬೇಕು. ಹೋಗ ನೀನೇ ಹೋಗು. ಬಾ ಹೋಗ್ಲಿ ಬಾರ. ಬಾ ಅಷ್ಟೇ ಬಾ, ನಿನ್ನ ಕೆಲಸ ಬಾರೋ. ಹೇಳಿದ ಮಾತೆಲ್ಲ ಕೇಳ್ತಾನೆ. ಆಚೆ ಎಷ್ಟೊತ್ತರೆಗೂ ಆಗಲಿ ಆಚೆನೇ ಇರ್ತಾನೆ ಅಲ್ಲಿ. ನಾವಿಲ್ಲೇನಾದ್ರು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡು ಅಲ್ಲೇ ಇರ್ತಾನೆ. ಬಾಗಿಲು ತೆಗ್ದುಕೊಟ್ಟಿದ್ರೆ ಕಾಣಿಸ್ತಾ ಇರಬೇಕು. ಪುಕ್ಕಲ್ ನನ್ನ ಮಗ ಇವನು. ಯಾರೂ ಇಲ್ಲ ಅಂದರೆ ಅವನಿರಲ್ಲ. ಯಾರನ್ನ ಒಬ್ಬರು ಕಣ್ಮುಂದೆ ಇರಬೇಕಷ್ಟೇ, ಅವಾಗ ಸೈಲೆಂಟಾಗಿರ್ತಾನೆ. ಏನು ಹೇಳ್ತಾ ಇದ್ದೆ ಫ್ರೆಂಡ್ಸ್, ನಮ್ಮ ಪ್ರಿಯಾಂಕಾ ಮಗುನ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ವಿ. ಪಾಪು ತುಂಬ ಚೆನ್ನಾಗಿದೆ, ಆದರೆ ಅಲ್ಲಿ ವಿಡಿಯೋ ಮಾಡಿಲ್ಲ. ಯಾಕಂದರೆ ತುಂಬ ಹುಟ್ಟಿದೆಯಲ್ಲ, ಇವಾಗೆ ಬೇಡ. ಪಾಪು ಮುಖ ಏನು ತೋರಿಸ್ತಾ ಇರಲಿಲ್ಲ ಅನ್ಕೋ. ಆದ್ರೂ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ತುಂಬ ಜನ ಅಲ್ಲಿ ಮಕ್ಕಳು, ಅದು ತುಂಬ ಜನ ಇದ್ದರು ವಾರ್ಡಲ್ಲಿ. ಅದಕ್ಕೆ ನಾನು ಮಾಡೋದು ಬೇಡ ಅನಿಸ್ತು. ಏನೋ ಒಂದೇ ರೂಮಲ್ಲಿ ಒಬ್ಬರೇ ಇದ್ದರೆ ಅಯ್ಯೋ ಅಲ್ಲೇ ಇರಬೇಕಾಗಿತ್ತು. ಮತ್ತೆ ನೈಟೆಲ್ಲ ಹಂಗೋ ಮಂಜಕ್ಕಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತಾ ಅಲ್ವಾ.
ಹ್ಞೂ ಹೋಗಿ ಇವತ್ತು ಬೇಡ ಅಂದರೆ ಹೋಗಿ ಅಲ್ಲೇ ಇದ್ದುಬಿಡು, ರಾತ್ರಿ ಎಲ್ಲ ಮಗುನ ನೋಡ್ಕೊಂಡು ಇದ್ಬಿಡು. ಇವತ್ತು ಅಸೈನ್ಮೆಂಟ್ ಕೊಟ್ಟವ್ರೆ ಕನ್ನಡ ಬರೀಬೇಕು. ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ಅಂತ. ನಾವಿವತ್ತು ಅಯ್ಯ ಏನಾಗೋತು ನಿನ್ನೆ ಯಾರು ಬಂದರೂ ಬಿಡಲ್ಲ ಅದು. ಫಸ್ಟ್ ಬಂದಿದ ತಕ್ಷಣ ಎತ್ಕೊಂಡ್ಬಿಡ್ಬೇಕು ಅದನ್ನು. ಸರಿ ಪಾಪ ಸಾಕು ಬರಲೇ ಪರ್ಚಾಕ್ತೀಯ ಬರ ನೀನು. ನಾನು ಬಂದಾಗ ಹೆಂಗಾಡ್ದ ಗೊತ್ತಾ? ಪೂಜಾ ನೋಡ್ಬಿಟ್ಟು ಬಗಳ್ತಾವನೆ, ಹಿಂದಿಂದಕ್ಕೆ ಓಡ್ತಾವನೆ. ಯಾರೋ ಅಂದ್ಕೊಂಡು ಪೂಜಾ ಗುರ್ತೇ ಸಿಕ್ಕಿಲ್ಲ. ಇವಾಗ ನೋಡಿ ಗೌತಮ್ ಎಷ್ಟು ಚೆನ್ನಾಗಿ ಗುರ್ತು ಸಿಕ್ತ. ಅದಕ್ಕೆ ಯಾವಾಗಲೂ ಹಾಕ್ಕೊಳ್ಳೋ ಥರ ಡ್ರೆಸ್ ಹಾಕ್ಕೋಬೇಕು. ನೀವು ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಕೊಂಡ್ರೆ ಪೂಜಾ ಗುರ್ತೇ ಸಿಕ್ಕಿಲ್ಲ. ಛೇ ಹ್ಞೂ ಬಾರ ಹೇ ಗುಂಡ ಹೊಡೆಯಲಿ ಹೋಲು. ಹೇ ಕುತ್ಕೊಳ್ಳ ಅಂದ ಹತ್ರ ನನ್ನ ಮಗನೇ ಕುತ್ಕ. ಹೊಡೆದ್ರೆ ಹೊಡೆದ್ಬಿಡ್ತೀನಿ. ಥರ ಆಡ್ತಾನೆ ನಾವು ಥರ ಎಲ್ಲ